ನೋಡಿ, ಎರಡು ತರದ ರಿಪೋರ್ಟ್ ಬರುತ್ತೆ ಮಾಧ್ಯಮಗಳಲ್ಲಿ. ನಾನು ಒಂದು 4 ದಶಕಗಳಿಂದ ನಾನು ಭಾರತ ದೇಶದ ಎಲ್ಲಾ ಭಾಷೆಯ ಮಾಧ್ಯಮಗಳ ಜೊತೆನೂ ಇದೆ. ಮಾರಿಕೊಂಡ ಮಾಧ್ಯಮ ಅನ್ನೋದು ಲೇವಡಿ ಮಾತ್ರ ಅಲ್ಲ, ನನ್ನ ನೋವು, ನನ್ನ ಆತಂಕ ಕೂಡ. ಯಾಕಂದ್ರೆ ಸಾಕಷ್ಟು ಜನ ಗೆಳೆಯರಿದ್ದಾರೆ, ನನಗೆ ಫೋನ್ ಮಾಡ್ತಾರೆ, ಪ್ರಕಾಶ್ ನಿಮ್ ಬಗ್ಗೆ ಬರೆಯಕ್ಕಾಗಲ್ಲ, ನಮ್ಮ ಅಸಹಾಯಕತೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ಮಾಲೀಕರು ಬರೆಯಕ್ ಬಿಡಲ್ಲ. ನನಗೆ ಅರ್ಥ ಆಗುತ್ತೆ. ಇದು ಟ್ರಾಜಿಡಿ ಆಫ್ ದಿಸ್ ಕಂಟ್ರಿ. ಇವತ್ತು ಯಾವ ಮಾಧ್ಯಮ ತೆಗೆದ್ರೆ ಯಾರಿಗೆ ಸೇರಿತ್ತು ಅಂತ ಗೊತ್ತಾಗಿದೆ. ಅವರುಗಳು ನನ್ನ ಮೇಲೆ ಮಾಡೋ ಹಲ್ಲೆ ಗೊತ್ತಿದೆ. ಇವಾಗ ಈ ಕೇಸ್ನಲ್ಲಿ ಕೆಲವು ಕಡೆ ಒಂದು ರಿಪೋರ್ಟ್ ಬರುತ್ತೆ, ಕೆಲವು ಕಡೆ ಇದನ್ನ ಇನ್ನೊಂದು ತರ ಕೇಳ್ತಾರೆ. ಪ್ರಕಾಶ್ ರೈ ಅವರೇ ಚಿನ್ನಯ್ಯ ಹೀಗೆ ಹೇಳಿದ್ದಾರೆ, ಇದಕ್ಕೂ ನಿಮಗೂ ಏನು ಸಂಬಂಧ ಅನ್ನೋದು ನನಗೆ ಮಾಧ್ಯಮ. 200 ಕೋಟಿ ಬುರ್ಡೆ ಗ್ಯಾಂಗ್ಗಳಿಗೆ ಎಷ್ಟು ತಿಂದಿರ್ಬೇಕು ಇವನು ಹಿಂದೂ ವಿರೋಧಿ ಇರೋದಿಲ್ಲ, ಅದು ಮಾಧ್ಯಮ ಅಲ್ಲ ನನಗದು. ಅದ್ರ ಹಿಂದೆ ಬೇರೆ ಹುನ್ನಾರ ಇದೆ. ಆ ಥರ ಪ್ರಶ್ನೆ ಕೇಳಿದ್ರೆ ಅಂಥವ್ರಿಗೂ ಅಂತೀನಿ, ನಿಮಗೆ ಪ್ರೆಸ್ ಕ್ಲಬ್ ನಲ್ಲಿ ನಾನು ಕಳಿಸಿರೋ ಇನ್ವೈಟ್ ನಲ್ಲಿ ಈ ಮಾತಿಲ್ಲ. ಆದ್ರೆ ಜಾಲತಾಣದಲ್ಲಿ ಮಾಧ್ಯಮಗಳಿವೆ ಮಾಡ್ಕೊಂಡ್ರು. ನಾನು ಜಾಲತಾಣಗಳಲ್ಲಿ ಹಾಕಿದಾಗ ನಾನು ಅಲ್ಲಿ ಹಾಕ್ತೀನಿ ಹಾಕೋಂಕ. ಬಟ್ ನಿಮಗೆ ನಾನು ಅಫಿಷಿಯಲ್ ಆಗಿ ಈ ಪ್ರೆಸ್ ಕ್ಲಬ್ ನಲ್ಲಿ ಬುಕ್ ಮಾಡಿದಾಗ ಮತ್ತೆ ಇಲ್ಲಿರುವ ವಾಟ್ಸಪ್ ನಲ್ಲಿ ಇಲ್ಲಿರುವ ಮಾಧ್ಯಮಗಳಿಗೆ ಮೆಂಬರ್ಸ್ಗೆ ಕಳಿಸಿದಾಗ ಆ ಮಾತಿಲ್ಲ. ನಾನು ತುಂಬಾ ಕ್ಲಿಯರ್ ಆಗಿದ್ದೀನಿ ಅದ್ರ ಬಗ್ಗೆ. ನನಗೆ ಅದ್ರ ಬಗ್ಗೆ ಇಲ್ಲ. ಐ ಹ್ಯಾವ್ ಕಾಲ್ಡ್ ಬಂಧುಗಳೇ, ನನ್ನ ಮಿತ್ರರೇ, ಬಾಂಧವರೇ ಅಂತಾನೆ ಹೇಳಿದೆ. ಬಟ್ ನಾನು ಜಾಲತಾಣದಲ್ಲಿ ಹೋದಾಗ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿಕೊಟ್ಟ ಮಾಧ್ಯಮಗಳಿವೆ, ಅವ್ರಿಗೂ ನಾನು ಉತ್ತರ ಕೊಡ್ಬೇಕಾಗಿದೆ. ಯಾರು ಒಂದು, ಯಾಕಂದ್ರೆ ಇವಾಗ ಅವನು ಚಿನ್ನಯ್ಯ ಹೇಳಿಕೆ ಕೊಟ್ಟಿದ್ದಾನೆ, ಧರ್ಮಸ್ಥಳ ಪ್ರಕಾರ ನಡೆದಿದೆ, ಅವನು ನನ್ನ ಹೆಸರು ಹೇಳಿದ್ದಾನೆ. ಅದಕ್ಕೆ ನಾನು, ಯಾಕಂದ್ರೆ ನಾನು ಉತ್ತರಿಸ್ಬೇಕು, ಚಿನ್ನಯ್ಯ ಹೇಳಿದ್ದು ಸರಿನಾ, ಹೇಳಿದ್ದು ನಿಜಾನಾ, ಅದಕ್ಕೆ ಕೊಡ್ಬೇಕು. ಆದ್ರೆ ನಾನು ಉತ್ತರ ಕೊಡೋದಕ್ಕೆ ಮುಂಚೆ ಕೆಲವು ಮಾಧ್ಯಮಗಳು ಇವಿದೆ ಅಂದಾಗ ನಾನು ಉತ್ತರ ಕೊಡ್ಬೇಕಲ್ಲ. ಆಗ ಕೆಲವು ಮಾಧ್ಯಮಗಳು ಜಾಲತಾಣಗಳಲ್ಲಿ ಅದನ್ನು ತಿರುಚಿ ಇವನು ಹಿಂದೂ ವಿರೋಧಿ, ಇವನು ದ್ವಂದ್ವ ವ್ಯಕ್ತಿತ್ವ. ಸೊ ನಾನು ಮೊದಲು ಮಾಡಿರುವ ಮಾಧ್ಯಮಗಳಿಗೆ ಉತ್ತರ ಕೊಟ್ಟು ಆ ಥರದ ಮಾಧ್ಯಮಗಳಿಗೆ ಉತ್ತರನ ಕೊಡಬೇಕಾಗಿರೋದ್ರಿಂದ ನಾನು ಪ್ರೆಸ್ ಕ್ಲಬ್ ನಲ್ಲಿ ಕಳಿಸಿರೋ ಇನ್ವೈಟ್ ನಲ್ಲಿ, ಅಫಿಷಿಯಲ್ ಇನ್ವೈಟ್ ನಲ್ಲಿ, ಪ್ರೆಸ್ ಕ್ಲಬ್ ನಲ್ಲಿ ಇರುವ ಮೆಂಬರ್ಸ್ ಇರುವವರಿಗೆ ನಾನು ನೇರವಾಗಿ ಒಂದು ಮಿತ್ರರೇ ಅಂತಾನೆ ಕಳಿಸ್ತೀನಿ. ಆದ್ರೆ ನನ್ನ ಟ್ವಿಟರ್ ನಲ್ಲಿ ನನಗೆ ಬೇರೆ ಬೇರೆ ಮಾಧ್ಯಮಗಳು ಅಟ್ಯಾಕ್ ಮಾಡ್ತಿರೋದ್ರಿಂದ ಅವರು ನಿಮಗೂ ಬನ್ನಿ, ನೀವು ಬನ್ನಿ ಅಂತ ಅವ್ರು. ಇದರಲ್ಲಿ ನಿಮ್ಮನ್ನ ವ್ಯಂಗ್ಯ ಮಾಡೋದು, ಲೇವಡಿ ಮಾಡೋದು ಅಲ್ಲ. ಒಂದ್ ನಿಮಿಷ ಇರಿ, ಒಂದ್ ನಿಮಿಷ, ಅದನ್ನೇ ಅಲ್ಲ, ಅರ್ಥ ಆಗತ್ರಿ ಯಾರು ಏನೇನ್ ಆಗ್ಬೇಕನ್ನೋದು. ಇರಿ ಇರಿ ಆಗ್ಲಿ ನಿಮಗದು. ನೀವಲ್ಲ ತಾನೆ, ಬಿಡಿ ಬಿಡಿ, ನೀವಲ್ಲ ಆದ್ಮೇಲೆ ಬಿಡಿ. ನೀವು ಸುಮ್ಮನೆ ಈ ಕೊಂಕವಲ್ಲ. ಇವಾಗ ವಿಷಯಕ್ಕೆ ಹೋಗೋಣವಾ ಬೇಡ, ವಿಷಯಕ್ಕೆ ಹೋಗೋಣವಾ ಬೇಡವಾ?